ಹಾಯ್ ಫ್ರೆಂಡ್ಸ್, ನಮಸ್ತೆ. ಇದು ಮತ್ತೆ ನಾವು ಮಂತ್ರಾಲಯ ಹೋಗಿದ್ದೆ ಕಂಟಿನ್ಯೂ ವಿಡಿಯೋ ಆಗಿರುತ್ತೆ. ಸೊ ನಾವು ಈವ್ನಿಂಗ್ ಮತ್ತೆ ಹೊರಟ್ವಿ. ನೋಡಿ ಎಷ್ಟು ರಶ್ ಇದೆ. ಈಗ ಯಾವುದಿದು ಗೋಕುಲಿಗೆ ಬಂದಿದ್ದೀವಿ. ವಾಟರ್ ಬಾಟಲ್ ಇರಲಿಲ್ಲ, ವಾಟರ್ ಬಾಟಲ್ ತಗೊಂಡು ಕಾಫಿ ಹೇಳಿದ್ವಿ. ಅಣ್ಣ ಅಲ್ಲಿದ್ದಾರೆ, ಅಜ್ಜಿ, ಮಮ್ಮಿ. ಅಣ್ಣ ಐಸ್ ತಗೊಂಡಿದ್ದಾರೆ. ಫ್ರೆಂಡ್ಸ್, ಆಟೋ ಹೆಂಗಿದೆ ಇದು? ವೈಟ್ ಕಲರ್ ಆಟೋ. ಅಲ್ಲಿ ಫೋಟೋ ತೊಗೊಳ್ಳೋಣ ಅಂತೇಳಿ ಬಂದಿದ್ದೀವಿ ಫ್ರೆಂಡ್ಸ್. ಫೋಟೋಸು ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕಂತ ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿದ್ವಿ ಎಲ್ಲ ಫೋಟೋಸು. ಸೊ ನಾವು ಒಂದು ಫೋಟೋ ತೊಗೊಂಡಿದ್ದೀವಿ. ಅದು ಯಾವ ಫೋಟೋ ತೊಗೊಂಡಿದ್ದೀವಿ ಅಂತೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ನೋಡಿ, ಹಾಗೆ ಒಂದು ಕ್ಯಾಪ್ಚರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಫೋಟೋಸ್ ಅಂತೂ. ನೋಡ್ತಾ ಇದ್ದೀರಲ್ವ. ಹೊರಡ್ತಿದ್ದೀವಿ. 9 o'clock ಕ್ಲೋಸ್ ಅಲ್ವಾ, ಅದಕ್ಕೆ ನೋಡ್ತೀವಿ. ಜನ ಮಾತ್ರ ಇದ್ದಾರೆ. ಆದಷ್ಟು ನಾನು ಕ್ಯಾಪ್ಚರ್ ಮಾಡಿರ್ತೀನಿ. ತಪ್ಪಾದಲ್ಲಿ ಪ್ಲೀಸ್ ದಯವಿಟ್ಟು ಕ್ಷಮಿಸಿ. ಹೊರಡ್ತಾ ಇದ್ದೀನಿ. ಎಷ್ಟು ಜನ ಇಲ್ಲಿ ಸ್ಲಿಪ್ಪರ್ ಕೌಂಟರ್, ಇಲ್ಲಿ ದೇವರಿಂದ ಫೋಟೋ ಎಲ್ಲ. ನಾವು ಕೂಡ ತಗೊಂಡ್ವಿ ರಾಘವೇಂದ್ರ ಫೋಟೋ. ಚಪ್ಪಲ್ ತಗೋ. ರಶ್ ಇದೆ. ಇಲ್ಲಿಂದ ದೇವಸ್ಥಾನದಿಂದ ಸ್ವಲ್ಪ ನಡ್ಕೊಂಡು ನೋಡಿ ಫ್ರೆಂಡ್ಸ್, ಅಣ್ಣ ಮತ್ತು ಡ್ಯಾಡಿ ಅವರಿಗೆ ಕ್ರಿಕೆಟಿಂದೇ ಚಿಂತೆ. ನೀವು ಕೂಡ ಇಲ್ಲಿ ಬಂದಿದ್ರೆ ಕಮೆಂಟ್ ಮಾಡಿ. ನಾನು ಇದು ಸೆಕೆಂಡ್ ಟೈಮ್ ಬರ್ತಾ ಇದ್ದು, ನಮ್ಮ ಡ್ಯಾಡಿ ಫಸ್ಟ್ ಟೈಮ್. ಹಾಗೆ ಇರಲಿಲ್ಲ, ನಮ್ಮ ಡ್ಯಾಡಿ ಫಸ್ಟ್ ಟೈಮ್ ಬರ್ತಾ ಇರೋದು. ಸೆಕೆಂಡ್ ಟೈಮ್ ಅಂತಂದರೆ ನೀನೊಬ್ಬಳೇ ಬಂದಿದ್ದೆ, ಮೀನ್ಸ್ ಫ್ಯಾಮಿಲಿ ಜೊತೆ. 9 months ಇದ್ದಾಗ ಬಂದಿದ್ದು. ನಾನು 9 months ಇದ್ದಾಗ ಬಂದಿದ್ದು ಫ್ರೆಂಡ್ಸ್. ಇವಾಗೆ ಯಾವಾಗ ಬರಬೇಕು ಅಂತ ಹೇಳ್ತಾ ಅವಾಗೆ ಬರ್ತೀನಿ. ಗಾಡಿ ಕಳಿಸ್ಕೋಬೇಕು. ಪ್ರಸಾದ ತೊಗೊಳ್ತಾ ಇದೆ. ರಶ್ ಇದೆಯೋ ಇಲ್ವೋ ಒಂದು ಗೊತ್ತಿಲ್ಲ. ಅಮ್ಮ ಅಲ್ಲಿ ಸಿಗಲ್ಲ. ವಾಟರ್ ಬಾಟಲ್ ತಂದಿಲ್ಲ, ಅದಕ್ಕೆ ಇಲ್ಲೇ ನಿಂತಿದ್ದೀವಿ. ವಿಡಿಯೋ ಮಾಡೋಕ್ಕಾಗುತ್ತಾ ಇಲ್ಲ ಗೊತ್ತಿಲ್ಲ, ಯಾಕಂದರೆ ಅಲ್ಲಿ ಫುಲ್ಲು ರಶ್ ಇದೆ. ಅಣ್ಣ ವಾಟರ್ ಬಾಟಲ್ ತಗೊಂಡ್ಬರಕ್ಕೆ ಹೋಗಿದ್ದೀನಿ. ಎಷ್ಟು ರಶ್ ಇದೆ ಅಂದರೆ ಕಾಣಲ್ಲ, ಬಟ್ ಅಲ್ಲಿ ಒಳಗಡೆ 5 ಕೌಂಟರ್ಸ್ ಇರುತ್ತೆ. ಅದೆಲ್ಲ ದಾಟ್ಬಿಟ್ಟು ಹೋಗೋತ್ತಿಗೆ 9 ಗಂಟೆ ಕ್ಲೋಸ್ ಆಗುತ್ತೆ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು ಎಷ್ಟು ರಶ್ ಇದೆ. ಬಟ್ ಒಳಗಡೆ ಫ್ರೀ ಇರುತ್ತೆ. ಮಧ್ಯಾಹ್ನ ಹೋಗಿರ್ತಲ್ಲ, ಇಲ್ಲೇ ಸ್ವಲ್ಪ ಒಳಗೆ ಹೋಗೋ ತನಕ ಅಷ್ಟೇ.
ಮತ್ತು ಫ್ರೆಂಡ್ಸ್ ನಾವು ಆ್ಯಕ್ಚುಲಿ ಈವ್ನಿಂಗ್ ಊರಿಗೆ ಹೋಗಬೇಕು ಅಂತಂದು ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಬಸ್ಸಿಂದ ವ್ಯವಸ್ಥೆ ಹೇಗಿದೆಯೋ ಏನೋ ಅಂತೇಳ್ಬಿಟ್ಟು ಮತ್ತು ರಾಯಚೂರಿಗೆ ಹೋಗಬೇಕಿತ್ತು. ಅಲ್ಲಿ ಬಸ್ ಸಿಗದೇ ಇದ್ದರೆ ನೈಟು ಮತ್ತೆಲ್ಲಿರೋದು ಅಂತೇಳ್ಬಿಟ್ಟು ಯೋಚನೆ ಮಾಡಿ ಇಲ್ಲ ಬೆಳಗ್ಗೆನೇ ಹೋಗೋಣ ಅಂತ ತೀರ್ಮಾನ ಮಾಡಿಕೊಂಡ್ವಿ. ಹಾಗಾಗಿ ರೂಮಲ್ಲಿ ಮಲ್ಕೋಬೇಕು ಅಂತ ಆಸೆ ಬರಲಿಲ್ಲ. ಹಾಗಾಗಿ ನಾವು ದೇವಸ್ಥಾನದ ಆವರಣದಲ್ಲೇ ಮಲ್ಗೋಣ, ತುಂಬ ಜನ ಮಲ್ಕೊಂಡಿದ್ರಲ್ಲ, ನಮಗೂ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಅಂದ್ಬಿಟ್ಟು ನಾವು ದೇವಸ್ಥಾನದ ಆವರಣದಲ್ಲೇ ಮಲ್ಕೊಂಡಿದ್ವಿ. ರೂಮಲ್ಲೆಲ್ಲ ಲಗೇಜ್ ಇಟ್ಬಿಟ್ಟು ಬಂದು ಇಲ್ಲಿ ಮಲ್ಕೊಂಡ್ವಿ. ತುಂಬ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸ್ತು. ಮತ್ತು ನಾವು ಬೆಳಗ್ಗೆ ಎದ್ದು ಊರಿಗೆ ಹೊರಟ್ವಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ, ಪ್ಲೀಸ್ ನೋಡ್ತಾ ಇರಿ. ಓಕೆ, ಬಾಯ್ ಬಾಯ್.